ಡಬಲ್ ಹೆಡ್ 2025 IPL ಸೀಸನ್ ಎಂತ ಒಂದು ಸ್ಟಾರ್ಟ್ ನಿನ್ನೆ ನಾವು ಆಲ್ರೆಡಿ ನೋಡಿದೀವಿ. RCB ಬ್ರಿಲಿಯಂಟ್ ಆಗಿ ಆಡಿದ್ರು. ಕನ್ವಿನ್ಸಿಂಗ್ ವಿಕ್ಟ್ರಿ ಏನ್ ಬಂದಿದೆ KKR ಮೇಲೆ, ಆ ಕಾನ್ಫಿಡೆನ್ಸ್ ತಗೊಂಡು ಹೋಗ್ತಾ ಇದಾರೆ. ಮ್ಯಾಚ್ ಇವಾಗ ಇಲ್ಲಿಂದ ಶಿಫ್ಟ್ ಆಗುತ್ತೆ ಹೈದರಾಬಾದ್ಗೆ. ರಾಜಸ್ಥಾನ್ ರಾಯಲ್ಸ್ ಅವರ ಮ್ಯಾಚ್ ಇರೋದು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ. ರಾಜಸ್ಥಾನ್ ರಾಯಲ್ಸ್ಗೆ ಒನ್ ಬಿಗ್ ಹೊಡ್ತಾ ಅಂತಾನು ಹೇಳಲ್ಲ, ಯಾಕಂದ್ರೆ ಪ್ರಾಬಬ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು ಸಂಜು ಸ್ಯಾಮ್ಸನ್. ಬಟ್ ರಿಯಾನ್ ಪರಾಗ್ ಕ್ಯಾಪ್ಟನ್ ಆಗಿ ಇವತ್ತು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಪ್ರಾಬ್ಲಿ ಫಸ್ಟ್ 3 ಮ್ಯಾಚಸ್ಗೆ ಅವರು ಫುಲ್ಲಿ ಫಿಟ್ ಇಲ್ಲ ಅಂತ ಒಂದು ನ್ಯೂಸ್ ಆಲ್ರೆಡಿ ಕೇಳ್ಪಟ್ಟಿದ್ವಿ. ಬಟ್ ಪ್ಯಾಟ್ ಕಮಿನ್ಸ್ಗೆ ಆ ತರ ಏನು ಪ್ರಾಬ್ಲಮ್ ಇಲ್ಲ, ಫುಲ್ಲಿ ಫಿಟ್ ಸ್ಕ್ವಾಡ್ ಅವೈಲೇಬಲ್ ಇದೆ ಅವ್ರಿಗೆ. ಯಾವ ತರ ಒಂದು ರೆವಲ್ಯೂಷನ್ ಮಾಡಿದ್ರು ಅವರು ಲಾಸ್ಟ್ ಇಯರ್, ಸ್ಕೋರಿಂಗ್ 200 ಫಾರ್ ಫನ್ ಅನ್ನೋ ತರ ತೋರಿಸಿದಲ್ಲಿ. ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರ ಓಪನಿಂಗ್ ಪೇರ್ ಬ್ರಿಲಿಯಂಟ್ ಆಗಿ ಅವ್ರಿಗೆ ಒಂದು ಇದು ಕೊಟ್ಟು, ಬೇರೆ ಟೀಮ್ ಅವ್ರಿಗೂ ಒಂದು ಟೆಂಪ್ಲೇಟ್ ಕೊಟ್ರು ಅನ್ಸುತ್ತೆ ಯಾವ ತರ ಆಲ್ ಔಟ್ ಕ್ರಿಕೆಟ್ ಆಡ್ಬೋದು ಅಂತ. ಬಟ್ ಅದೇ ತರ ಈ ವರ್ಷ ಕೂಡ ನೀವು ಆಕ್ಷನ್ ಅಲ್ಲಿ ನೋಡಿದ್ರೆ ಸಖತ್ತಾಗಿ ಸ್ಟ್ರಾಂಗ್ ಆಗಿದೆ ಅವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್. ಎಸ್ಪೆಷಲಿ ಒಬ್ರಿಗಿಂತ ಒಬ್ರು ಒಳ್ಳೆ 6 ಹಿಟರ್ಸ್. ಕ್ಲಾಸನ್ ಬರ್ತಾರೆ, ಕಿಶನ್ ಅವ್ರನ್ನ ಪಿಕ್ ಮಾಡಿರೋದು. ಸೊ ಅನ್ಬಿಲೀವೇಬಲ್ ಆಗಿರೋದು ಅವ್ರದ್ದು ಒಂದು ಬ್ಯಾಟಿಂಗ್ ಸ್ಕ್ವಾಡ್. ಅಂದ್ರೆ ನೀವು ನೋಡ್ಬೋದು ಅಲ್ಲಿ ಬ್ಯಾಟರ್ಸ್ ಅಲ್ಲಿ ನಮ್ಮ ಕರ್ನಾಟಕದ ಅಭಿನವ್ ಮನೋಹರ್ ಕೂಡ ಇದ್ದಾರೆ, ಫಿನಿಶರ್ ಆಗಿ ಯೂಸ್ ಮಾಡ್ಕೋಬಹುದು. ಆಲ್ರೌಂಡರ್ಸ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಎಷ್ಟು ಕಾನ್ಫಿಡೆನ್ಸ್ ಹೈ ಆಗಿರುತ್ತೆ, ಎಸ್ಪೆಷಲಿ ಇಂಡಿಯಾಗೆ ಡೆಬ್ಯೂ ಮಾಡಿ ಎಸ್ಪೆಷಲಿ ಸೆಂಚುರಿ ಹೊಡೆದಾದ್ಮೇಲಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಬೌಲರ್ಸ್ ಆಪ್ಷನ್ ಅಲ್ಲೂ ಕೂಡ ಪ್ಯಾಟ್ ಕಮಿನ್ಸ್ ಮಿಡ್ಲ್ ಓವರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರೋದು. ಮೊಹಮ್ಮದ್ ಶಮಿ ಹೊಸ ಬಾಲ್ ಅಲ್ಲಿ ಯೂಸ್ಫುಲ್ ಆಗಿದ್ರೆ, ಹರ್ಷಲ್ ಪಟೇಲ್ ಅವರು ತಗೊಂಡಿರೋದು, ಪರ್ಪಲ್ ಪಟೇಲ್ ಆಗಿದ್ರು ಅವರು RCB ಆಡ್ಬೇಕಾರೆ. ಸೊ ಹರ್ಷಲ್ ಪಟೇಲ್ ಅವರ ಸ್ಲೋವರ್ ಒನ್ಸ್ ಡೆತ್ ಬೌಲಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಡ್ ಆನ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಚೆಹರ್ ಲಾಸ್ಟ್ ಇಯರ್ ನಿಮ್ಗೆ ನೋಡಿದ್ರೆ ಸ್ಪಿನ್ನರ್ ಮಯಾಂಕ್ ಮಾರ್ಕಂಡೆ ಒಬ್ರೇ ಇದ್ದಿದ್ದು ಲೆಗ್ ಸ್ಪಿನ್ನರ್, ಅವ್ರನ್ನ ಆಡಿಸ್ತಾ ಇದ್ರು. ಎಕ್ಸ್ಪೆನ್ಸಿವ್ ಆಗಿದ್ರು, ಬೇರೆ ಆಪ್ಷನ್ ಇರ್ಲಿಲ್ಲ, ಗತಿನೇ ಇಲ್ದಿರೋ ತರ ಪ್ಯಾಟ್ ಕಮಿನ್ಸ್ ಯೂಸ್ ಮಾಡ್ತಾ ಇದ್ರು. ಸ್ವಲ್ಪ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು, ಬೆಟರ್ ಬೌಲಿಂಗ್ ಆಪ್ಷನ್ ರಾಹುಲ್ ಚೆಹರ್ ಮಯಾಂಕ್ ಮಾರ್ಕಂಡೆಯಿಂದ. ಸೊ ಓವರ್ ಆಲ್ ಸ್ಕ್ವಾಡ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಓವರ್ಸೀಸ್ ಅಲ್ಲಿ ಅಷ್ಟು ಬಿಗ್ ನೇಮ್ ಇಲ್ಲ, ಆಫ್ಕೋರ್ಸ್ ಎಂಡಿ ಕ್ಲಾಸಿನ್, ಟ್ರಾವಿಸ್ ಹೆಡ್, ಪ್ಯಾಟ್ ಕಮಿನ್ಸ್ ಬಿಟ್ರೆ ಆಡಮ್ ಜಾಂಪಾನ ಯೂಸ್ ಮಾಡ್ಕೋಬಹುದು ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್. ಬಟ್ ಕಮಿಂದು ಮೆಂಡಿಸ್ ಇದಾರೆ, ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಅಲ್ಲಿ ಇರೋದು. ಜಸ್ಟ್ ಇನ್ ಕೇಸ್ ಇವರಲ್ಲಿ ಯಾರಿಗಾರ ಇಂಜುರಿ ಏನಾರ ಆದ್ರೆ ಅಥವಾ ಅವೈಲೇಬಲ್ ಇಲ್ಲ ಅಂದ್ರೆ ಅವಾಗ ತಲೆನೋವು ಬರ್ಬೋದು ಪ್ಯಾಟ್ ಕಮಿನ್ಸ್ಗೆ. ಆನ್ ದಿ ಅದರ್ ಹ್ಯಾಂಡ್ ನಾವು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸಂಜು ಸ್ಯಾಮ್ಸನ್ ಟೀಮ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು ಅವ್ರು ತುಂಬಾ ಜನ ಒಳ್ಳೆ ಪ್ಲೇಯರ್ಸ್ ನ ಬಿಟ್ಕೊಟ್ಟಿದ್ರು. ಜಾಶ್ ಬಟ್ಲರ್ ಆಗ್ಲಿ, ಅವ್ರನ್ನೆಲ್ಲ ಯುಜಿ ಚೆಹಲ್, ಅಶ್ವಿನ್ ಇವ್ರನ್ನೆಲ್ಲ ಆಕ್ಷನ್ ಅಲ್ಲಿ ವಾಪಸ್ ತಗೊಂಡಿಲ್ಲ. ರಿಟೈನ್ ಮಾಡಿದ್ದು ಹೆಟ್ಮಯರ್, ಸಂಜು ಸ್ಯಾಮ್ಸನ್, ಯಶಸ್ವಿ, ಧ್ರುವ್ ಜುರೇಲ್ ಸರ್ಪ್ರೈಸಿಂಗ್ ಆಗಿ ಅವರು ಮಾಡಿದ್ರು. ಬಿಕಾಸ್ ಇಂಡಿಯನ್ ಫಿನಿಶರ್, ಇಂಡಿಯನ್ ವಿಕೆಟ್ ಕೀಪಿಂಗ್ ಆಪ್ಷನ್ ಒಂದು ಇಟ್ಕೊಂಡಿರೋದು ಇವತ್ತು ಆಕ್ಚುಲಿ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಸಂಜು ಅವರು ಅವೈಲೇಬಲ್ ಇಲ್ಲ ಅಂದ್ರೂ. ಹಸರಂಗ ಅವ್ರನ್ನ ತಗೊಂಡ್ಬಂದಿದ್ದಾರೆ. ಜಾಫ್ರಾ ಆರ್ಚರ್ ವಾಪಸ್ ಬಂದಿರೋದು ಒಂದೊಳ್ಳೆ ಅಡಿಷನ್ ಆಗ್ಬೋದು. ಬಟ್ ಯಾವಾಗ ಸಂಜು ಸ್ಯಾಮ್ಸನ್ ಇಂಡಿಯನ್ ಟೀಮ್ T20 ಫಾರ್ಮ್ಯಾಟ್ ಅಲ್ಲಿ ಓಪನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅವ್ರು ಡಿಸೈಡ್ ಮಾಡಿದ್ರು ಪ್ರಾಬಬ್ಲಿ ಜಾಶ್ ಬಟ್ಲರ್ ಅವ್ರಿಗೆ ಜಾಗ ಇಲ್ಲ ಅಂತ. ಯಾಕಂದ್ರೆ ಟಾಪ್ 3 ಅಲ್ಲಿ ನೀವು ನೋಡಿದ್ರೆ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್, ಇನ್ಫ್ಯಾಕ್ಟ್ ಈವನ್ ರಿಯಾನ್ ಪರಾಗ್ ಇರೋದ್ರಿಂದ ಅಲ್ಲಿ ಬಿಟ್ಟಿರೋದು. ತೀಕ್ಷಣ ಅವ್ರು ಬಂದಿದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟ್ ನ ಒಂದ್ ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡಿರೋದು ಶ್ರೀಲಂಕನ್ ಸ್ಪಿನ್ನರ್ಸ್ ಅವರಿಂದ. ಬಟ್ ಜಾಫ್ರಾ ಆರ್ಚರ್, ಸಂದೀಪ್ ಶರ್ಮಾ ಕೂಡ ರಿಟೈನ್ ಮಾಡಿದ್ರು, ಅವರು ಕೂಡ ಹೊಸ ಬಾಲ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ಎರಡು ತಂಡ ನೋಡಿದ್ರೆ ತುಂಬಾನೇ ಒಂದು ಚೆನ್ನಾಗಿ ಕಾಣಿಸ್ತಾ ಇರೋದು. ಹೈದರಾಬಾದ್ ಅಲ್ಲಿ ಬ್ಯಾಟಿಂಗ್ ವಿಕೆಟ್ ನಾವೇನ್ ನೋಡ್ತೀವೋ ಆ ಒಂದು ರೀಸನ್ ಇಂದ ಹೈ ಸ್ಕೋರಿಂಗ್ ಗೇಮ್ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಎಷ್ಟು 200+ ಸ್ಕೋರ್ ನಾವು ಲಾಸ್ಟ್ ಸೀಸನ್ ನೋಡಿದೀವೋ ಅದ್ರಲ್ಲಿ ಕಾಂಟ್ರಿಬ್ಯೂಷನ್ ಬಂದಿದೆ, SRH ಇಂದ ಬಂದಿದೆ ಅಂಡ್ ಹೈದರಾಬಾದ್ ಗ್ರೌಂಡ್ ಇಂದ ಬಂದಿದೆ. ಸೊ ಅದಕ್ಕೋಸ್ಕರ ಇವಾಗ ಪಾಸಿಬಲ್ 11 ಏನಿರ್ಬೋದು ಅಂತ ನಾವು ಫಸ್ಟ್ ಅಪ್ ನೋಡೋಣ. SRH ತಂಡದು ಬ್ಯಾಟಿಂಗ್ ಅಲ್ಲಿ ಏನು ಕೊರತೆ ಇಲ್ಲ ಅಂತ ಮಾತಾಡ್ತಿದ್ವಿ, ಬಟ್ ಫಿಟ್ ಮಾಡೋದು ಯಾವ ತರ ಇಲ್ಲಿ ಪ್ಯಾಟ್ ಕಮಿನ್ಸ್ ಮಾಡ್ಬೇಕು ಅಂತ. ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಇವರಿಬ್ರು ಅಂತೂ ಬೀಟ್ ಮಾಡೋದಕ್ಕೆ ಆಗಲ್ಲ. ಓಪನಿಂಗ್ ಆಪ್ಷನ್ ಇವರು ಆದ್ರೆ ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಅವ್ರನ್ನ ಯೂಸ್ ಮಾಡ್ಬೋದು ಅಂತ ಅನ್ಸ್ತಾ ಇದೆ. ನಂಬರ್ 4 ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಬರ್ತಾರೆ. ನಂಬರ್ 5 ಅಲ್ಲಿ ನನ್ಗನ್ಸುತ್ತೆ ಪ್ರಾಬಬ್ಲಿ ಅಭಿನವ್ ಮನೋಹರ್ ಅವ್ರಿಗೆ ಆಪರ್ಚುನಿಟಿ ಸಿಗ್ಬೋದು. ಬಿಕಾಸ್ ಇಂತ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ಒಳ್ಳೆ ಒಂದು ಇಯರ್ ಆಗಿ ಬಂದಿದೆ. ಸೊ ಅವರು ಬಂದಿದ ತಕ್ಷಣ ಇಲ್ಲಿ ನಿಮ್ಗೆ ಪ್ಯಾಟ್ ಕಮಿನ್ಸ್ ಅವ್ರು ಬರ್ತಾರೆ, ಮೊಹಮ್ಮದ್ ಶಮಿ ಬರ್ತಾರೆ, ಹರ್ಷಲ್ ಪಟೇಲ್, ಆಡಮ್ ಜಾಂಪಾ ಅವ್ರನ್ನು ಕೂಡ ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡ್ಬೋದು.
ಬರೀ ಬೌಲಿಂಗ್ ಆಪ್ಷನ್ಗೋಸ್ಕರ. ರಾಹುಲ್ ಚೆಹರ್ ಇದ್ದಾರೆ. ಸಿಮರ್ಜಿತ್ ಸಿಂಗ್ ತುಂಬಾನೇ ಒಂದು ಒಳ್ಳೆ ಡೊಮೆಸ್ಟಿಕ್ ಸೀಸನ್ ಆಗಿ ಬಂದಿರೋದು. ಸೊ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಥರ್ವ ಟೈಡೆ, ಸಚಿನ್ ಬೇಬಿ ಅವರು ಇದ್ದಾರೆ. ಬಟ್ ತೈಡೆ ಮತ್ತೆ ಮನೋಹರ್ ಸ್ವಲ್ಪ ಫಸ್ಟ್ ಚಾಯ್ಸ್ ಆಗಿರ್ಬೋದು. ಸೊ ಓವರ್ಸೀಸ್ ಆಪ್ಷನ್ ಟ್ರಾವಿಸ್ ಹೆಡ್, ಆಂಡಿ ಕ್ಲಾಸನ್, ಪ್ಯಾಟ್ ಕಮಿನ್ಸ್ ಆದ್ರೆ ಆಡಮ್ ಜಾಂಪಾನ ಆಸ್ ಅನ್ ಇಂಪ್ಯಾಕ್ಟ್ ಯೂಸ್ ಮಾಡ್ಕೋಬಹುದು. ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಇಲ್ಲಿ ಅವ್ರದ್ದೇನಾರ ಓಪನಿಂಗ್ ಪೇರ್ ಏನಾರ ಜಲ್ದಿ ವಿಕೆಟ್ ಏನಾರ ಬಿದ್ರೆ ಸ್ವಲ್ಪ ಪ್ರೆಷರ್ ಅಲ್ಲಿ ಹಾಕ್ಬೋದು ಸನ್ರೈಸರ್ಸ್ ತಂಡನ. ಅದೇ ತರ ಇಲ್ಲಿ ನಾವು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡೋದಾದ್ರೆ ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ಸಿ ರಿಯಾನ್ ಪರಾಗ್ ಅವ್ರು ಕೊಟ್ಟಿದ್ದಾರೆ. ಎಂತ ಒಂದು ಬ್ರೇಕ್ ಥ್ರೂ ಸೀಸನ್ ಆಗಿತ್ತು ರಿಯಾನ್ ಪರಾಗ್ ಅವರಿಗೆ ಲಾಸ್ಟ್ ಇಯರ್. ಅಷ್ಟು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ನೋಡಿದ್ವಿ. ಸೊ ಬರೀ ಬ್ಯಾಟಿಂಗ್ ಆಡ್ತೀನಿ ಅಂದ್ರೆ ಸಂಜು ಯಶಸ್ವಿ ಬೆಸ್ಟ್ ಓಪನಿಂಗ್ ಪೇರ್ ಅಂತ ಹೇಳ್ಬೋದು ಈ ಒಂದು IPL 2025 ಅಲ್ಲಿ. ಬಿಕಾಸ್ ಇಬ್ರು ಇಂಡಿಯನ್ ಬರ್ತಾ ಇರೋದ್ರಿಂದ ಅಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ನಿತೀಶ್ ರಾಣಾ ಅವರು ಬಂದಿದ್ದಾರೆ KKR ಇಂದ. ನಂಬರ್ 3 ನೀವು ನಿತೀಶ್ ರಾಣಾ ನೋಡಿದ್ರೆ ನಂಬರ್ 5 ಅಲ್ಲಿ ರಿಯಾನ್ ಪರಾಗ್ ನ ನೋಡ್ಬೋದು. ಅದಾದ್ಮೇಲೆ ನಂಬರ್ 5 ಧ್ರುವ್ ಜುರೇಲ್ ಇದ್ದಾರೆ, ಶಿಮ್ರನ್ ಹೆಟ್ಮೈರ್ ಇದ್ದಾರೆ. ಸೊ ಅವರಲ್ಲಿ ಮಿಕ್ಸ್ ಆಗ್ಬೋದು 4 and 5 ಯಾವ ತರ ಒಂದು ಅವ್ರಿಗಾಗಿದೆ. ಓವರ್ಸೀಸ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೆಟ್ಮೈರ್ ಅಫ್ಕೋರ್ಸ್ ಇದ್ದೇ ಇರ್ತಾರೆ. ಜಾಫ್ರಾ ಆರ್ಚರ್ ಇದ್ದಾರೆ. ನೀವು ಅಲ್ಲಿ ನೋಡಿದ್ರೆ ತೀಕ್ಷಣನೂ ಆಡ್ಬೋದು, ಹಸರಂಗನೂ ಆಡ್ಬೋದು ಅವರ ಸ್ಪಿನ್ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಸಂದೀಪ್ ಶರ್ಮಾ ಅಂತೂ 11 ಅಲ್ಲಿ ಇದ್ದೇ ಇರ್ತಾರೆ. ತುಷಾರ್ ದೇಶಪಾಂಡೆ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ತೋರಿಸಿರೋದು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇಂದ ಬರ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಟೀಮ್ ಇಂದ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಇಲ್ಲಿ ನಾವು ನೋಡ್ತಾ ಇರೋದು. ಯಾಕಂದ್ರೆ ಫುಲ್ಲಿ ಫಿಟ್ ಇಲ್ಲ, ಬ್ಯಾಟಿಂಗ್ ಆಡ್ತೀನಿ ಅಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಬಿಕಾಸ್ ಧ್ರುವ್ ಜುರೇಲ್ ವಿಕೆಟ್ ಕೀಪರ್ ಇರೋದ್ರಿಂದ ಅವ್ರಿಗೆ ವಿಕೆಟ್ ಕೀಪಿಂಗ್ಗೂ ಕೊರತೆ ಇಲ್ಲ. ಅದಕ್ಕೋಸ್ಕರ ಒಂದು ವಿಕೆಟ್ ಕೀಪರ್ನ ಆಡಿಸ್ಬೇಕು ಅನ್ನೋದು ಒಂದು ತಲೆನೋವು ಇರೋದಿಲ್ಲ. ಶುಭಮ್ ದುಬೆ ಅವರು ಕೂಡ ಇಲ್ಲಿ 11 ಅಲ್ಲಿ ಆಡೋ ಸಾಧ್ಯತೆ ಇದೆ. ಅವ್ರಿಗೆ ಆಪರ್ಚುನಿಟಿ ಸಿಗಿದೆ, ನೋಡಿದೀವಿ ಯಾವ ತರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತಂದು ಕೊಟ್ಟಿದ್ದಾರೆ ಅಂತ. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಏನ್ ಅನ್ಸ್ಬೋದು ಅಂದ್ರೆ SRH ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ. ಈ ಕಡೆ ಸ್ವಲ್ಪ ನೀವು ನೋಡಿದ್ರೆ RR ಅವ್ರದ್ದು ಕೂಡ ತುಂಬಾನೇ ಒಂದು ಚೆನ್ನಾಗಿ ಒಂದು ಆಪ್ಷನ್ ಇದೆ ಅವ್ರ ಕಡೆ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸ್ಟ್ರಾಂಗ್ ಆಗಿರೋದು. ಇಂಡಿಯನ್ ಬ್ಯಾಟಿಂಗ್ ಕೋರ್ ಅಂತ ಏನ್ ಮಾತಾಡ್ತೀವೋ 4 ಜನ ಟಾಪ್ ಕ್ಲಾಸ್ ಇಂಡಿಯನ್ ಬ್ಯಾಟರ್ಸ್ ಇರೋದ್ರಿಂದ ಸೊ ಅಲ್ಲಿ ಇಂಡಿಯನ್ ಕೋರ್ ಜಾಸ್ತಿ ಚೆನ್ನಾಗಿದೆ. ಈ ಕಡೆ ಸನ್ರೈಸರ್ಸ್ ಕಡೆ ಅವರ ಒಂದು ಓಪನಿಂಗ್ ಪೇರ್ ಮತ್ತೆ ನಿತೀಶ್ ಕುಮಾರ್ ಅವ್ರು ಏನಿದಾರೋ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಬೀಳುತ್ತೆ, ಯಾವ ತರ ಇವ್ರು ರನ್ಸ್ ಹೊಡಿಬೇಕು ಅಂತ.